ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮಾಯಕ ರವಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮೂರಿನ ಶ್ರೀರಾಮನವಮಿ ಹಬ್ಬಕ್ಕೆ ಎಲ್ಲರಿಗೂ ಸ್ವಾಗತ. ಏನು ಇವರು ವ್ಲಾಗಲ್ಲಿ ಬರೀ ದೇವಸ್ಥಾನ, ದೇವರು, ಬರೀ ಪೂಜೆ ಹಬ್ಬಗಳನ್ನೇ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಾ? ಏನು ಮಾಡೋದು, ನಾವು ಸ್ಟಾರ್ಟ್ ಮಾಡಿದ್ದೇ ದೇವಸ್ಥಾನದಿಂದ. ಹಾಗೆ ಯುಗಾದಿ ಹಬ್ಬ ಬಂತು, ಈಗ ಶ್ರೀರಾಮನವಮಿ ಹಬ್ಬ. ಸೊ ಭಾನುವಾರ ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ಶನಿವಾರ ಸಂಜೆ ಚಪ್ರ ಲೈಟಿಂಗ್ಸು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನಮ್ಮ ಮನೆಯವರು ಹಾಗೂ ಅವರ ಸ್ನೇಹಿತರು ಬೆಳಗ್ಗೆ 4:30ಗೆ ಎದ್ದು ಯಲಹಂಕ ರೈತರ ಸಂತೆಗೆ ಹೋಗ್ತಾ ಇದ್ದಾರೆ. ಪ್ರಸಾದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ತರೋದಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಶ್ರೀರಾಮನವಮಿ ಹಬ್ಬ ಮುಗ್ದಿದ ತಕ್ಷಣ 2-3 ತಿಂಗಳು ಯಾವುದೇ ಹಬ್ಬಗಳಿರೋದಿಲ್ಲ. ನೆಕ್ಸ್ಟು ಮೇ ಬಿ ಜುಲೈ ಎಂಡು ಅಥವಾ ಆಗಸ್ಟಲ್ಲಿ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ನೋಡಿ, ರೈತರ ಸಂತೆಗೆ ಬಂದಿದ್ದಾರೆ. ಎಷ್ಟು ಜನ ಇದ್ದಾರೆ ನೋಡಿ, 4:30ಗೆ ತುಂಬ ಜನ ಬಂದಿದ್ದಾರೆ. ಇಲ್ಲಿ ಯಾವುದೇ ಗಾಡಿ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಬಂದಿದ್ದಾರೆ. ನಾವು ಬರೋದಕ್ಕೆ 4:30-5 ಗಂಟೆ ಆಗಿದೆ. ಪಾಪ ಈ ರೈತರು ಎಷ್ಟೊತ್ತಿಗೆ ಬಂದು ವ್ಯಾಪಾರ ಮಾಡ್ತಾ ಇರಬೇಕು ಅಲ್ವಾ? ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಕಾಲಿಡೋದಕ್ಕೆ ಜಾಗನೇ ಇಲ್ಲ ಇಲ್ಲಿ. ಈ ಹಬ್ಬಕ್ಕೆ ಕೋಸಂಬರಿಗೆ, ಸೌತೆಕಾಯಿ, ಹಾಗೆ ಮತ್ತು ಪಾನಕಕ್ಕೆ ಕರ್ಬೂಜನು ತುಂಬ ಸೇಲ್ ಆಗುತ್ತೆ ಅಲ್ಲ. ಸೊ ಅದೇ ತುಂಬ ಇದೆ. ಫೈನಲಿ ಪ್ರಸಾದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡ್ರು. ಸೊ ಈಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದಾರೆ. ನೋಡಿ, ಬೆಳಗ್ಗೆ 4:30ಗೆ ಬಂದಿದ್ದು ಈಗ 6 ಗಂಟೆ 6:30 ಆಗಿಬಿಟ್ಟಿದೆ. ಇದು ನಮ್ಮೂರಿನ ಜಕ್ಕೂರು ಕೆರೆ ಏರಿ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಮಹಾವಿಷ್ಣುವಿನ 7ನೆಯ ಅವತಾರವಾದ ಶ್ರೀರಾಮನು ಜನಿಸಿದ ನವಮಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಸ್ವಾಮಿಗಳು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಈಗ ಅಭಿಷೇಕ ಮಾಡ್ತಾ ಇದ್ದಾರೆ. ಇಲ್ಲಿ ಭಕ್ತಾದಿಗಳೆಲ್ಲ ಪ್ರಸಾದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಪುರಾಣಗಳ ಪ್ರಕಾರ ರಾಮ, ಲಕ್ಷ್ಮಣ ಹಾಗೂ ವಿಶ್ವಾಮಿತ್ರರು ಕಾಡಿನಲ್ಲಿರುವಾಗ ಬೇಸಿಗೆಯ ದಾಹವನ್ನು ತೀರಿಸಿಕೊಳ್ಳಲು ಪಾನಕ ಹಾಗೂ ಮಜ್ಜಿಗೆಯನ್ನು ಸೇವಿಸುತ್ತಿದ್ದರು ಎಂದು ತಿಳಿದು ಬರುತ್ತದೆ. ಹಾಗಾಗಿ ಪಾನಕ ಮಜ್ಜಿಗೆಯನ್ನು ಶ್ರೀರಾಮನಿಗೆ ನೈವೇದ್ಯ ಮಾಡಿ ತದನಂತರ ಎಲ್ಲರಿಗೂ ಹಂಚಿ ನಾವು ಕೂಡ ಸ್ವೀಕಾರ ಮಾಡ್ತೀವಿ. ನಿಮಗೆ ನನ್ನದೊಂದು ಅನಿಸಿಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಮ ರಾಜ, ಅರಮನೆಯಲ್ಲಿ ಹುಟ್ಟಿದ, ಪಟ್ಟಾಭಿಷಕ್ತನಾದವನು. ಮದುವೆ ಆಗುತ್ತಷ್ಟೇ ನವವಧೂವರರು. ಹಾಗಲು ಕೆಲವೊಂದು ಈ ರಾಜಕೀಯ ಸಂಗತಿಗಳಿಂದ ಕಾಡಿಗೆ ಹೋಗುವ ಪರಿಸ್ಥಿತಿ ಬರುತ್ತೆ. ಕಾಡಿನಲ್ಲಿ ಬದುಕೋದು ಎಷ್ಟು ತುಂಬ ಕಷ್ಟ ಅಂತ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ತುಂಬ ಕಷ್ಟ ಆದರೂ ಪರವಾಗಿಲ್ಲ, ರಾಜಕುಮಾರಿನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕಷ್ಟ ಅಂತ ಗೊತ್ತಾಗಿ ಲಕ್ಷ್ಮಣನು ಸಹ ಅವ್ರ ಜೊತೆ ಹೋಗ್ತಾರೆ. ಈಗಿನ ಕಾಲದಲ್ಲಿ ನಮಗೆ ಕಾರು, ಬೈಕು, ಗಾಡಿಗಳು ಅಥವಾ ಈ ಏರೋಪ್ಲೇನ್ ವ್ಯವಸ್ಥೆಗಳು ಇದ್ದರೂ ಕೂಡ ಇಲ್ಲಿಂದ ಅಯೋಧ್ಯೆಗೆ ಹೋಗ್ಬೇಕಾದ್ರೆ ತುಂಬ ಸಮಯ ಆಗುತ್ತೆ. ಆದರೆ ಅವರು 14 ವರ್ಷಗಳ ಕಾಲ ಕಾಡಲ್ಲೇ ಜೀವನ ಮಾಡೋ ಪರಿಸ್ಥಿತಿ ಬರುತ್ತೆ. ಆ ಮಧ್ಯದಲ್ಲಿ ಸೀತೆಯ ಅಪಹರಣ ಆಗುತ್ತೆ. ಶ್ರೀಲಂಕಾಗೆ ಹೋಗಬೇಕಾಗುತ್ತೆ. ಆದರೂ ಬರೀ ಕಾಲು ನಡಿಗೆಯಲ್ಲಿ ಆಗ ನಡಿಬೇಕಾಗುತ್ತೆ. ಅವರು 14 ವರ್ಷಗಳ ವನವಾಸ ಮುಗಿದ ನಂತರ ಮನೆಗೆ ಹೋಗ್ತಾರೆ. ಮತ್ತೆ ಹೆಂಡತಿ ಬಸುರಿ ಆಗ್ತಾರೆ. ಮತ್ತೆ ರಾಜಕೀಯ ಸಂಗತಿಗಳಿಂದ ಮತ್ತೆ ಸೀತೆಯನ್ನು ಕಾಡಿಗೆ ಕಳಿಸೋ ಪರಿಸ್ಥಿತಿ ಬರುತ್ತೆ. ಆದರೆ ಅವಳಿಗೆ ಅವಳಿ ಮಕ್ಕಳಾಗತ್ತೆ. ಅದು ಕೂಡ ರಾಮನಿಗೆ ತಿಳಿದಿರಲ್ಲ. ನಂತರ ಅವರ ಜೊತೆಯೂ ಯುದ್ಧ ಮಾಡುವ ಪರಿಸ್ಥಿತಿ ಬರುತ್ತೆ. ಈ ತನಕವೂ ಸೀತೆಯ ಜೊತೆ ಅವರು ಖುಷಿಯಾಗಿರೋದಕ್ಕೆ ಆಗೋದೇ ಇಲ್ಲ. ಶ್ರೀರಾಮ ಹಾಗೂ ಈ ಸೀತೆಯ ಜೀವನದಲ್ಲಿ ಆದ ಈ ದುರಂತ ಮನುಷ್ಯನಿಗೆ 1% ಆದರೂ ಕೂಡ ಅವನು ಹುಚ್ಚ ಆಗೋಗ್ತಾನೆ. ಆದರೂ ನಾವು ಶ್ರೀರಾಮನಿಗೆ ಏಕೆ ಪೂಜೆ ಮಾಡೋದಂದರೆ ಅವರು ಇಷ್ಟೆಲ್ಲ ಕಷ್ಟಗಳಿದ್ದರೂ ಆನಂದಮಯಿ, ಶಾಂತಿ, ತಾಳ್ಮೆಯನ್ನು ಕಳೆದುಕೊಂಡಿಲ್ಲ. ಮೌಲ್ಯ, ನೀತಿ ಹಾಗೂ ಇಂಜರಿಯಲ್ಲ. ಹೀಗೆ ಶ್ರೀರಾಮನ ಬಗ್ಗೆ ಹೇಳ್ತಾ ಹೋದರೆ ದಿನಗಳೇ ಸಾಲಲ್ಲ. ಕೆಲವೊಂದು ತಿಳ್ಕೊಂಡಿರೋ ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಏನಾದರೂ ತಪ್ಪಾದರೆ ಕ್ಷಮಿಸಿ. ನಿಮಗೂ ಏನಾದರೂ ಶ್ರೀರಾಮನ ಬಗ್ಗೆ ವಿಶೇಷ ಮಾಹಿತಿಗಳು ಗೊತ್ತಿದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.
ಇವರು ನಮ್ಮೂರಿನ ಹಿರಿಯರು ಹಾಗೂ ಈ ದೇವಸ್ಥಾನದ ಧರ್ಮದರ್ಶಿಗಳು. ಇವರು ಹಬ್ಬ ಹರಿದಿನಗಳು ಇಲ್ಲದೇ ಇದ್ದರೂ ಡೈಲಿ ಗಿಡದಿಂದ ಹೂವನ್ನು ಕಿತ್ತಿ ಕೋಸಿ ದೇವರಿಗೆ ಡೈಲಿ ಅರ್ಪಣೆ ಮಾಡ್ತಾರೆ. ಸರಿ ಬನ್ನಿ, ಈಗ ಯಾವುದೇ ವಿಘ್ನಗಳಿಲ್ಲದೆ ಪೂಜೆ ಚೆನ್ನಾಗಿ ಆಗಲಿ ಅಂತ ವಿಘ್ನ ವಿನಾಯಕನಿಗೆ ನಮಸ್ಕಾರ ಮಾಡುತ್ತಾ ಇವತ್ತಿನ ಪೂಜೆಯನ್ನು ಪ್ರಾರಂಭ ಮಾಡೋಣ. ಇದು ನಮ್ಮ ದೇವಸ್ಥಾನದ ಎಂಟ್ರೆನ್ಸ್ ಸ್ಟ್ಯಾಚು ಆಂಜನೇಯ ದೇವರು. ನೋಡಿ ತುಂಬ ಚೆನ್ನಾಗಿದೆ ಅಲ್ಲ. ಸರಿ, ಪೂಜೆ ಪ್ರಾರಂಭವಾಗಿದೆ. ಎಲ್ಲರೂ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರೋಣ. ಬನ್ನಿ ಬನ್ನಿ, ನೀವು ದರ್ಶನ ಮಾಡಿರ ಬನ್ನಿ. ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ದೇವಸ್ಥಾನ ಅಂತೂ ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೂಗಳಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಮ್ಮೂರಿನಲ್ಲಿ ಇರೋ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ದೇವರುಗಳು. ಬನ್ನಿ ಮಂಗಳಾರತಿ ಮುಗಿಸ್ಕೊಂಡು ಬರೋಣ. ಯಾವುದೇ ವಿಘ್ನಗಳಿಲ್ಲದೆ ಪೂಜೆ ಆಯಿತು. ಇವತ್ತು ತುಂಬ ಜನ ಭಕ್ತಾದಿಗಳು ಬಂದಿದ್ದಾರೆ ಈ ದೇವಸ್ಥಾನಕ್ಕೆ. ಈಗ ಭಕ್ತರಿಗೆ ಪ್ರಸಾದ ಹಂಚಿ ನಾವು ಸ್ವೀಕಾರ ಮಾಡೋಣ ಬನ್ನಿ. ಹಾಗೆ ಇಲ್ಲಿ ಪ್ರತಿ ವರ್ಷ ಶ್ರೀರಾಮನವಮಿ ಹಬ್ಬಕ್ಕೆ ಅನ್ನದಾನ ಮಾಡ್ತಾರೆ.
ಇದು ನಮ್ಮ ಅಕ್ಕ ಊರು ವೈಟ್ಫೀಲ್ಡ್ ಹತ್ರ ಹಗದೂರು. ಇಲ್ಲಂತೂ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ನಮ್ಮ ಅಕ್ಕ ಅಲ್ಲಿಂದ ವಿಡಿಯೋ ಸೆಂಡ್ ಮಾಡಿದರು. ಸೊ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೀನಿ. ಇಲ್ಲಂತೂ ತುಂಬ ಜನ ಸೇರ್ತಾರೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ತೇರನ್ನು ಹೋಗ್ಬೇಕಾದ್ರೆ ಬರೀ ಗಂಡ್ಮಕ್ಳು ಮಾತ್ರ ಎಳ್ಕೊಂಡು ಹೋಗ್ತಾರೆ. ಮತ್ತು ಬರಬೇಕಾದ್ರೆ ಇಲ್ಲಿ ಬರೀ ಹೆಂಗಸರು ಮಾತ್ರ ಆ ತೇರನ್ನು ಎಳ್ಕೊಂಡು ಬರ್ತಾರೆ. ಅದೊಂದು ವಿಶೇಷ ಇದೆ. ಮತ್ತು ಈ ಹಬ್ಬದ 2ರಿಂದ 3 ದಿನವೂ ಕೂಡ ಇಲ್ಲಿ ಅನ್ನದಾನ ಮಾಡ್ತಾರೆ. ಹೀಗಿತ್ತು ನಮ್ಮ ಊರಿನ ಶ್ರೀರಾಮನವಮಿ ಹಬ್ಬದ ಸೆಲೆಬ್ರೇಷನ್. ಸೊ ಶ್ರೀರಾಮ ನಿಮಗೆಲ್ಲ ಆರೋಗ್ಯ ಸಂಪತ್ತು ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿ ತನಕ ಮೈಕರವಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.